ಹೈ ಕ್ವಾಲಿಟಿ ಡೀಟೇಲ್ಡ್ ಇಮೇಜಸ್ ಆ್ಯಂಡ್ ವೀಡಿಯೋಸ್ ಜನರೇಟ್ ಮಾಡಬೇಕಾ? ನಿಮ್ಗೆ ಯಾವ ಥರ ಬೇಕು ಅದೇ ಥರ ಅದಕ್ಕೆ ಒಂದೇ ಸೊಲ್ಯೂಷನ್, ಜೇಸನ್ ಪ್ರಾಂಪ್ಟಿಂಗ್. ಈ ವಿಡಿಯೋದಲ್ಲಿ ಜೇಸನ್ ಪ್ರಾಂಪ್ಟಿಂಗ್ ಅಂದರೆ ಏನು, ಅದನ್ನು ಹೆಂಗೆ ಯೂಸ್ ಮಾಡೋದು, ಅದರ ರಿಯಲ್ ಲೈಫ್ ಯೂಸ್ ಕೇಸಸ್ ಏನು, ಅದನ್ನೆಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜೇಸನ್ ಪ್ರಾಂಪ್ಟಿಂಗ್ ಈ ಥರ ಇರುತ್ತೆ. ಟ್ರಸ್ಟ್ ಮೀ, ಇದು ಕಾಂಪ್ಲೆಕ್ಸ್ ಅಲ್ಲ, ತುಂಬ ಈಸಿ. ಮತ್ತು ಒಂದು ಸರಿ ಇದನ್ನು ಹೆಂಗೆ ಯೂಸ್ ಮಾಡೋದಂತ ಗೊತ್ತಾಗೋದ್ರೆ ನೀವು ಇಮೇಜಸ್ ಆ್ಯಂಡ್ ವೀಡಿಯೋಸ್ ಟಾಪ್ ನಾಚ್ ಆಗಿರುತ್ತೆ. ಸೊ ಈ ಡಾಕ್ಯುಮೆಂಟ್ ನಿಮಗೆ ಈ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲೋಗಿ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ 2 ಪ್ರಾಂಪ್ಟ್ ಸಿಗುತ್ತೆ. ಒಂದು ಬಿಗಿನರ್ ಜೇಸನ್ ಪ್ರಾಂಪ್ಟ್, ಇನ್ನೊಂದು ಡೀಟೇಲ್ ಜೇಸನ್ ಪ್ರಾಂಪ್ಟ್. ನಿಮ್ಗೆ ಇದು ಕಾಣಿಸ್ತಾ ಇರೋದೆಲ್ಲ ಆಟ್ರಿಬ್ಯೂಟ್ಸ್ಗಳು. ಸೊ ಬಿಗಿನರ್ ಪ್ರಾಂಪ್ಟಲ್ಲಿ ಕಡಿಮೆ ಆಟ್ರಿಬ್ಯೂಟ್ಸ್ಗಳಿದೆ, ನಿಮಗೆ ಅಷ್ಟೊಂದು ಡೀಟೇಲ್ಡ್ ಪ್ರಾಂಪ್ಟ್ ಬೇಕಾಗಿಲ್ಲ ಅಂದರೆ ಬಿಗಿನರ್ ಪ್ರಾಂಪ್ಟ್ ಯೂಸ್ ಮಾಡ್ಬೋದು. ನಿಮಗೆ ಅದೇ ಡೀಟೇಲ್ ಪ್ರಾಂಪ್ಟ್ ಬೇಕು ಅಂದರೆ ಈ ಪ್ರಾಂಪ್ಟ್ ಯೂಸ್ ಮಾಡಿ. ಸೊ ಆಟ್ರಿಬ್ಯೂಟ್ಸ್ಗಳಂದರೆ ಒಂದೊಂದು ಇಮೇಜಸಲ್ಲಿ ಏನು ಡೀಟೇಲ್ ಇರುತ್ತೆ ಅದನ್ನು ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಪೀಪಲ್, ನಿಮ್ಮ ಇಮೇಜಸಲ್ಲಿ ಯಾವ್ದಾದ್ರು ಪರ್ಸನ್ ಇದ್ದರೆ, ವ್ಯಕ್ತಿ ಇದ್ದರೆ, ಅವ್ನು ಹೆಂಗೆ ಕಾಣಿಸ್ಬೇಕು, ಯಾವ ಥರ ಪೋಸ್ ಕೊಡಬೇಕು, ಯಾವ ಥರ ಬಟ್ಟೆ ಹಾಕ್ಕೊಂಡಿರಬೇಕು, ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇರಬೇಕು, ಅದೆಲ್ಲ ಡೀಟೇಲ್ಡ್ ಆಗಿದೆ. ಕ್ಯಾಮ್ರಾ ಯಾವ ಥರ ಇರಬೇಕು, ಸ್ಟೈಲ್ ಯಾವ ಥರ ಇರಬೇಕು, ರಿಯಲಿಸ್ಟಿಕ್ ಬೇಕಾ, ಜಾನರ್ ಯಾವ ಥರ ಇರಬೇಕು, ಮತ್ತು ನೀವು ಒಂದು ಯಾವುದಾದ್ರು ಎಕ್ಸಾಂಪಲ್ಸ್ಗಳಿದೆಯಾ ನಿಮ್ಗೆ ಯಾವ ಥರ ಬೇಕು ಅಂತ, KGF, ಬಾಹುಬಲಿ, ಕಾಂತಾರ, ಅದನ್ನೆಲ್ಲ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. ಕಾಂಪೋಸಿಷನ್, ಎನ್ವಿರಾನ್ಮೆಂಟ್, ಟೆಕ್ಸ್ಚರ್, ಇನ್ನೂ ಎಷ್ಟೊಂದಿದೆ. ಇದನ್ನೆಲ್ಲ ಇನ್ ಡೀಟೇಲ್ಡಾಗಿ ಎಕ್ಸಾಂಪಲ್ಸ್ ತೋರಿಸುವ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಯಾವ AI ಮಾಡಲ್ ಬೇಕು ಆ AI ಮಾಡಲ್ಗೆ ಹೋಗಿ. ಫಸ್ಟ್ ಎಕ್ಸಾಂಪಲ್ ನಾವು ತಗೋತಾ ಇರೋದು ನೀವು ರೀಲಲ್ಲಿ ನೋಡಿದೆ, ಮೆಜೆಸ್ಟಿಕ್ ವಾರಿಯರ್ ರೈಡಿಂಗ್ ಅ ವೈಟ್ ಹಾರ್ಸ್. ಸೊ ಇದನ್ನು ಪೇಸ್ಟ್ ಮಾಡಿ. ಆಮೇಲೆ ಇಲ್ಲಿ ಪ್ರಾಂಪ್ಟಲ್ಲಿ ಈ ಡಾಕ್ಯುಮೆಂಟಲ್ಲಿ ನಿಮ್ಗೆ ಏನು ಸಿಗುತ್ತೆ ಅದನ್ನು ಕಾಪಿ ಪೇಸ್ಟ್ ಮಾಡಿ. ನಿಮ್ಮ AI ಮಾಡಲ್ ನಿಮಗೆ ಡೀಟೇಲ್ಡ್ ಜೇಸನ್ ಪ್ರಾಂಪ್ಟ್ ಕೊಡುತ್ತೆ, ಯಾವ ಇಮೇಜ್ ಬೇಕೋ ಆ ಇಮೇಜ್ ಪ್ರಕಾರ ಅದನ್ನು ಕಾಪಿ ಮಾಡಿ. ಸೊ ನಿಮ್ಗೆ ಯಾವ ಇಮೇಜ್ ಮಾಡಲ್ ಬೇಕೋ ಅದನ್ನು ಯೂಸ್ ಮಾಡಿ, ಅಲ್ಲೋಗಿ ಈ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದಮೇಲೆ ನೀವು ಒಂದು ಸತಿ ಅದನ್ನು ಓದಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಇಮೇಜ್ ನಿಮ್ಗೆ ಎಕ್ಸಾಕ್ಟ್ ಯಾವ ಥರ ಬೇಕು ಅದೇ ಥರ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಮಾಡಬೇಕಾ ಅಂತ. ಸೊ ಇಲ್ಲಿ ವಾರಿಯರ್ ಇದ್ದಾನೆ, ವಾರ್ಡ್ರೋಬ್ ಅವನು ಈ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಇದೆ. ಸೊ ಇದರಲ್ಲಿ ಫ್ಲೋಯಿಂಗ್ ಕೇಪ್ ಅಂತ ಇದೆ. ನನಗೆ ಫಾರ್ ಎಕ್ಸಾಂಪಲ್ ಫ್ಲೋಯಿಂಗ್ ಕೇಪ್ ಬೇಡ, ಕೇಪ್ ಹಾಕೊಂಡಿರೋದು ಬೇಡ ಅವನು, ಸೊ ಅದನ್ನು ತೆಗೆದಾಕ್ತೀನಿ. ಇಂಟೆನ್ಸ್ ಐಸ್ ಅಂತ ಇದೆ, ಫಿಯರ್ಸ್ ಡಿಟರ್ಮಿನೇಷನ್ ಅಂತ ಇದೆ, ಮತ್ತು ಹಂಗೆ ನನಗೆ ಅವ್ನು ಆ್ಯಂಗ್ರಿ ಆಗಿ ಕಾಣಿಸ್ಬೇಕು, ಸೊ ಆ್ಯಂಗ್ರಿ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಇನ್ನೂ ಏನಿದೆ, ಸ್ಟೈಲ್ಸ್ ಇದೆ. ಸ್ಟೈಲ್ಸ್ ನನಗೆ ಇದೆಲ್ಲ ಬೇಡ, ನನಗೆ ಬಾಹುಬಲಿ ಸ್ಟೈಲ್ ಬೇಕು. ಸೊ ಇಲ್ಲೋಗಿ ಬಾಹುಬಲಿ ಅಂತ ಆ್ಯಡ್ ಮಾಡ್ತೀನಿ ನಾನು. ಇನ್ನೂ ಎಷ್ಟೊಂದು ಡೀಟೇಲ್ಸ್ಗಳಿದೆ, ನಿಮ್ಗೆ ಯಾವ್ದು ಡೀಟೇಲ್ ಬೇಡ ಅದನ್ನು ನೀವು ಚೇಂಜ್ ಮಾಡ್ಬೋದು. ಪ್ರಾಪ್ಸಲ್ಲಿ ಬ್ರೋಕನ್ ಸ್ಪಿಯರ್, ಫ್ಲಟ್ರಿಂಗ್ ಬ್ಯಾಟಲ್ ಫ್ಲಾಗ್ ಇದೆ. ಇನ್ನು ನಾನು ಬೇಕು ಅಂದರೆ ಇಲ್ಲಿ ಬ್ರೋಕನ್ ಸ್ವಾರ್ಡ್ಸ್ ಅಂತ ಆ್ಯಡ್ ಮಾಡ್ತೀನಿ ನಾನು. ಸೊ ಈ ಪ್ರಾಂಪ್ಟ್ ನನಗೆ ಇಷ್ಟ ಬಂದಿದ್ದ ಥರನೇ ಇದೆ, ನಮ್ಗೆ ಬೇಕಾಗಿದ್ದ ಥರನೇ ಇದೆ. ಇದನ್ನು ನಾನು ಇಮೇಜ್ ಜನ್ರೇಟ್ ಮಾಡೋದಕ್ಕೆ ಕೊಡ್ತೀವಿ. ಸೊ ನನಗೆ ಬೇಕಾಗಿರೋ ಔಟ್ಪುಟ್ ಬಂದಿದೆ, ಇದರಲ್ಲಿ ನೋಡ್ಬೋದು. ನಾನು ಏನೇನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಥರ ಬಂದಿದೆ ಇಮೇಜ್ ಕರೆಕ್ಟಾಗಿ. ಆ್ಯಂಗ್ರಿ ಲುಕ್, ಪರ್ಸನ್, ಬ್ರೋಕನ್ ಸ್ಪಿಯರ್, ಬ್ರೋಕನ್ ಸ್ವಾರ್ಡ್ಸ್. ಸೊ ಇದೇ ಥರ ನೀವು ಇಮೇಜ್ ಜನ್ರೇಷನ್ಗೆ ಜೇಸನ್ ಪ್ರಾಂಪ್ಟ್ನ ಯೂಸ್ ಮಾಡ್ಬೋದು. ಇವಾಗ ವಿಡಿಯೋ ಜನ್ರೇಷನ್ಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಅದೇ ಸೇಮ್ ಡಾಕ್ಯುಮೆಂಟಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರೆ ಪ್ರಾಂಪ್ಟ್ ಫಾರ್ ವಿಡಿಯೋಸ್ ಅಂತ ಒಂದು ಸಿಗುತ್ತೆ. ಇದು ವಿಡಿಯೋ ಜನ್ರೇಷನ್ಗೆ ಇರೋ ಪ್ರಾಂಪ್ಟ್. ಸೊ ಎಕ್ಸಾಂಪಲ್ಗೆ ಒಂದು ಮಾಡಲ್ ರನ್ವೇಯಲ್ಲಿ ನಡ್ಕೊಂಡು ಹೋಗ್ತಾರೆ ತೊಗೊಳ್ಳೋಣ, ಅದ್ರ ಜೊತೆ ಒಂದು ಸನ್ಸ್ಕ್ರೀನ್ ಆ್ಯಡ್ ಶೂಟ್ ಮಾಡೋಣ. ಇದನ್ನು ಪೇಸ್ಟ್ ಮಾಡಿ ನಿಮ್ಗೆ ಬೇಕಾಗಿರೋ AI ಮಾಡಲ್ಗೆ. ಅದು ನಿಮಗೆ ಜೇಸನ್ ಪ್ರಾಂಪ್ಟ್ ಕೊಡುತ್ತೆ ಫಾರ್ ಯುವರ್ ವಿಡಿಯೋಸ್. ಸೊ ಆ ಪ್ರಾಂಪ್ಟ್ನ ಕಾಪಿ ಮಾಡಿ ನಿಮ್ಗೆ ಬೇಕಾಗಿರೋ ವಿಡಿಯೋ ಜನ್ರೇಷನ್ ಮಾಡಲ್ಗೆ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ. ಅದ್ರ ಜೊತೆಗೆ ನನಗೊಂದು ಸನ್ಸ್ಕ್ರೀನ್ ಬ್ರ್ಯಾಂಡ್ದು ಇಮೇಜ್ ಬೇಕು. ಗೂಗಲಿಂದ ಒಂದು ರ್ಯಾಂಡಮ್ ಇಮೇಜ್ನ ಪಿಕ್ ಮಾಡ್ತೀನಿ. ಆ ರ್ಯಾಂಡಮ್ ಇಮೇಜ್ನ ವಿಡಿಯೋ ಜನ್ರೇಷನ್ ಮಾಡಲ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಆ ಪ್ರಾಂಪ್ಟ್ನ ಡೀಟೇಲ್ಡಾಗಿ ಓದ್ಬೋದು, ಅದರಲ್ಲಿ ನಿಮಗೆ ಏನಾದರೂ ಚೇಂಜಸ್ ಬೇಕಂದರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ಫ್ಲೂಯೆನ್ಸಸ್ನಲ್ಲಿ ನನಗೆ ಆ್ಯಪಲ್ ಕಮರ್ಷಿಯಲ್ಸ್ ಆ್ಯಡ್ ಮಾಡಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಬೋದು. ಸೊ ಇನ್ನೊಂದು ಚೇಂಜ್ ಮಾಡ್ಬೋದು. ಸೊ ಸನ್ಸ್ಕ್ರೀನ್ ಪ್ರಾಡಕ್ಟ್ ಔಟ್ ಫೇಸ್ ಈ ಥರ ಬರುತ್ತೆ ಫ್ಲೋಟಿಂಗ್ ಆಗಿ. ಅದ್ರ ಜೊತೆಗೆ ನನಗೆ ಅದು ಗ್ಲೋನ ಆ್ಯಡ್ ಮಾಡಬೇಕಂದ್ರೆ ಗ್ಲೋ ಆ್ಯಡ್ ಮಾಡ್ಬೋದು. ಸೊ ಈ ಪ್ರಾಂಪ್ಟ್ ನಂಗೆ ಇಷ್ಟ ಆಯಿತು, ಇದನ್ನು ರನ್ ಮಾಡಿ ನೋಡ್ತೀನಿ. ಸೊ ಈ ಥರ ವಿಡಿಯೋ ಜನ್ರೇಟ್ ಆಗಿದೆ, ನನಗೆ ಎಕ್ಸಾಕ್ಟ್ಲಿ ಹೆಂಗೆ ಬೇಕೋ ಹಂಗೆ. ಇದರಲ್ಲಿ ಬೇಕಾದ್ರೆ ನಾನು ಗ್ಲೋ ಬೇಕಾದ್ರೆ ಗ್ಲೋ ಕಡಿಮೆ ಮಾಡ್ಬೋದು, ಕ್ಯಾಮ್ರಾ ಸ್ಮೂತಿಂಗ್ ಬೇಕಾದ್ರೆ ಕ್ಯಾಮ್ರಾ ಇನ್ನೂ ಸ್ಮೂತ್ ಮಾಡ್ಬೋದು, ಇನ್ನೂ ನನಗೆ ಬೇಕಾಗಿದ್ದ ಥರ ಚೇಂಜಸ್ ಮಾಡ್ಕೋಬೋದು. ಸೊ ಇದೇ ಥರ ನೀವು ಜೇಸನ್ ಪ್ರಾಂಪ್ಟ್ ಯೂಸ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಇಮೇಜಸ್ ಆ್ಯಂಡ್ ವೀಡಿಯೋಸ್ನ ಜನ್ರೇಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫಾರ್ ಮೋರ್ ವೀಡಿಯೋಸ್ ಲೈಕ್ ದಿಸ್.